ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮಸ್ತೆ. ಇವತ್ತು ಮ್ಯಾಪ್ ಬೇಸ್ಡ್ ಮೂಲಕ ಪ್ರಪಂಚದ ಪ್ರಮುಖವಾಗಿರ್ತಕ್ಕಂಥ ಪರ್ವತ ಶ್ರೇಣಿಗಳು, ವರ್ಲ್ಡ್ ಫೇಮಸ್ ಮೌಂಟೇನ್ ರೇಂಜ್ ಅಂತ ಹೇಳಿ ನೋಡ್ತೀವಲ್ಲ, ಸೊ ಇವುಗಳನ್ನ ನಾವು ಸುಲಭವಾಗಿ ಮ್ಯಾಪ್ ಅಲ್ಲಿ ಯಾವ ರೀತಿ ನಾವು ಅವುಗಳನ್ನ ಗುರುತಿಸಬೇಕು, ಮತ್ತೆ ಅದರಲ್ಲಿ ಪ್ರಮುಖವಾಗಿ ಯಾವುದನ್ನ ನಾವು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಓದ್ಬೇಕು. ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾಂಟಿನೆಂಟ್ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪರ್ವತ ಶ್ರೇಣಿಗಳನ್ನ ನಾವು ಗುರುತಿಸಬೇಕಾಗತ್ತೆ. ಇಲ್ಲಿ ಉತ್ತರ ಅಮೆರಿಕದಲ್ಲಿ ಬರ್ತಕ್ಕಂಥ ಪ್ರಮುಖ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದಾಗ ಫೇಮಸ್ ಆಗಿರ್ತಕ್ಕಂಥವನ್ನ ಮಾತ್ರ ಏನಪ್ಪಾ ಅಂತಂದ್ರ ಎಕ್ಸಾಮ್ ಓರಿಯೆಂಟೆಡ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಏನಪ್ಪಾ ಅಂತಂದ್ರ ಪರ್ವತ ಶ್ರೇಣಿಯನ್ನ ನಾನು ಈ ತರ ಗುರುತಿಸ್ತೀನಿ. ಸೊ ಇಲ್ಲಿ ಪ್ರಮುಖವಾಗಿ ಪರ್ವತ ಶ್ರೇಣಿ ಯಾವ್ದಂದ್ರ ಅಲಾಸ್ಕಾ ಅಂತ ಹೇಳಿ ಬರ್ತದ. ಅಲಾಸ್ಕಾ ಪರ್ವತ ಶ್ರೇಣಿ ಇದು ಎಲ್ಲಿ ಬರ್ತದೆ ಅಂತ ಕೇಳಿದಾಗ ಉತ್ತರ ಅಮೆರಿಕಾ ಅಂತ ಹೇಳಿ ಗೊತ್ತಿರ್ಬೇಕು ನಮ್ಗ. ಎತ್ತರವಾಗಿರ್ತಕ್ಕಂಥ ಶಿಖರ ಬರ್ತದ. ಅಂದ್ರ ಈ ಪರ್ವತ ಶ್ರೇಣಿ ಅಲಾಸ್ಕಾ ಪರ್ವತ ಶ್ರೇಣಿಯಲ್ಲಿ ಉತ್ತರ ಅಮೆರಿಕದ ಪ್ರಮುಖವಾಗಿರ್ತಕ್ಕಂಥ ಎತ್ತರದ ಶಿಖರ, ಅತಿ ಎತ್ತರದ ಶಿಖರ ಅಂತ ಹೇಳಿ ನೋಡ್ತೀವಿ ನಾವು ಮ್ಯಾನ್ ಕಿನ್ಲೆ ಅಂತೇಳಿ. ಮ್ಯಾನ್ ಕಿನ್ಲೆ ಅಲಾಸ್ಕಾ ಪರ್ವತ ಉತ್ತರ ಅಮೆರಿಕಾ ಅಂತ ಹೇಳಿ ಗೊತ್ತ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದಾಗ ಅಪಲಾಚಿಯನ್. ಅಪಲಾಚಿಯನ್. ಸೊ ಇದು ಏನಪ್ಪಾ ಅಂತಂದ್ರ ಉತ್ತರ ಅಮೆರಿಕಾದಲ್ಲಿ ಬರ್ತಕ್ಕಂಥ ಪ್ರಮುಖ ಪರ್ವತ ಶ್ರೇಣಿ. ಯಾವ ಪ್ರದೇಶ ಕಡೆ ಬರ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ಇದು ಉತ್ತರ ಅಮೆರಿಕಾದ ದಕ್ಷಿಣ ಭಾಗಕ್ಕ, ಇದು ಉತ್ತರ ಅಮೆರಿಕದ ಪೂರ್ವ ಭಾಗಕ್ಕ ಅಂತ ಹೇಳಿ ಬರ್ತದ. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದಾಗ ರಾಕಿ ಪರ್ವತ ಅಂತ ಹೇಳಿ ಬರ್ತದ. ರಾಕಿ ಪರ್ವತ. ಸೊ ವೆರಿ ಇಂಪಾರ್ಟೆಂಟ್ ಟು ಎಕ್ಸಾಮ್ ಪರ್ಪಸ್ ಏನಪ್ಪಾ ಅಂತಂದ್ರ ಇಲ್ಲಿ ಉತ್ತರ ಅಮೆರಿಕಾ ಖಂಡದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಪರ್ವತ ಶ್ರೇಣಿಗಳು, ಒಂದು ಅಲಾಸ್ಕಾ, ಇನ್ನೊಂದು ಅಪಲಾಚಿಯನ್ನು, ಇನ್ನೊಂದು ರಾಕಿ ಮೌಂಟೇನ್ಸ್ ಅಂತ ಹೇಳಿ ಕರಿತೀವಿ ನಾವು. ಸೊ ಇದಾದ್ಮೇಲೆ ಪ್ರಪಂಚದ ಅತಿ ಉದ್ದವಾಗಿರ್ತಕ್ಕಂಥ ಲಾರ್ಜೆಸ್ಟ್ ಮೌಂಟೇನ್ ಅಂತ ಹೇಳಿ ಕೇಳ್ಬಹುದು. ಸೊ ಎಕ್ಸಾಮ್ ಪರ್ಪಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಅಮೆರಿಕಾ ಖಂಡದಲ್ಲಿ ಬರ್ತಕ್ಕಂಥ ಪ್ರಪಂಚದ ಅತಿ ಉದ್ದವಾಗಿರ್ತಕ್ಕಂಥ ಮೌಂಟೇನ್ ರೇಂಜ್ ಇದು. ಸೊ ಇದು ಯಾವ್ದಪ್ಪ ಅಂತಂದ್ರೆ ಆಂಡೀಸ್ ಪರ್ವತ ಶ್ರೇಣಿ. ಆಂಡೀಸ್ ಪರ್ವತ ಶ್ರೇಣಿ ಪ್ರಪಂಚದ ಅತಿ ಉದ್ದವಾಗಿರ್ತಕ್ಕಂಥ ಶ್ರೇಣಿ, ಪ್ರಪಂಚದ ಉದ್ದವಾದ ಶ್ರೇಣಿ. ಸೊ ಇದು ಇಂಪಾರ್ಟೆಂಟ್ ಆಗತ್ತೆ ಎಕ್ಸಾಮ್ ಪರ್ಪಸ್. ಆಫ್ರಿಕಾ ಖಂಡದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪರ್ವತ ಯಾವುದು ಅಂತ ಕೇಳಿದಾಗ ಸೊ ಇಲ್ಲಿ ಅಟ್ಲಾಸ್ ಪರ್ವತ ಅಂತ ಹೇಳಿ ಬರ್ತದ. ಅಟ್ಲಾಸ್ ಪರ್ವತ. ಸೊ ಇಲ್ಲಿ ಇದ್ರ ಮೇಲೆ ಲಾಸ್ಟ್ ಟೈಮ್ ಏನಪ್ಪಾ ಅಂತಂದ್ರೆ KPSC ಒಳಗ ಒಂದ್ ಕ್ವಶನ್ ಕೇಳಿದ್ದ. ಸೊ ಇಲ್ಲಿ ಅಟ್ಲಾಸ್ ಪರ್ವತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಎತ್ತರ ಪ್ಲೇಸ್ ಯಾವುದು ಅಂತ ಕೇಳಿದ. ಸೊ ಇಲ್ಲಿ ಮೌಂಟ್ ಬ್ಲಾಕ್ ಅಂತ ಹೇಳಿ ಬರ್ತದ. ಮೌಂಟ್ ಬ್ಲಾಕ್. ಸೊ ಇದು ನಮ್ಗ ಗೊತ್ತಿರ್ಬೇಕಾಗತ್ತೆ. ಈ ತರ ಏನಪ್ಪಾ ಅಂದ್ರೆ ಟ್ರಿಕಿ ಕ್ವಶನ್ ನ ಕೇಳ್ತಾನ. ಸೊ ಇಲ್ಲಿ ಇಲ್ಲೊಂದು ಆಫ್ರಿಕಾ ಖಂಡದಲ್ಲಿ ಇಲ್ಲೊಂದು ಏನಪ್ಪಾ ಅಂತಂದ್ರ ಪರ್ವತ ಶ್ರೇಣಿ ಬರ್ತದ. ಇದಕ್ಕ ಡ್ರೇಕನ್ ಬರ್ಗ್ಸ್ ಅಂತ ಹೇಳಿ ಕರೀತಾರೆ. ಡ್ರೇಕನ್ಸ್ ಬರ್ಗ್. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯುರೋಪ್ ಮತ್ತೆ ಏಷ್ಯನ್ ಕಾಂಟಿನೆಂಟ್ ಮಧ್ಯೆ ಯುರಲ್ ಪರ್ವತ ಅಂತ ಹೇಳಿ ಬರ್ತದ. ಸೊ ಇಲ್ಲಿ ಯುರಲ್ ಪರ್ವತ ಶ್ರೇಣಿ ವೆರಿ ಇಂಪಾರ್ಟೆಂಟ್. ಯುರಲ್ ಪರ್ವತ ಶ್ರೇಣಿ. ಯುರಲ್ ಪರ್ವತ ಶ್ರೇಣಿ. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಯುರೋಪದಲ್ಲಿ ಸಂಪೂರ್ಣವಾಗಿ ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥ ಪರ್ವತ ಶ್ರೇಣಿ ಯಾವ್ದು ಅಂದ್ರೆ ಅದು ಆಲ್ಪ್ಸ್ ಪರ್ವತ ಶ್ರೇಣಿ. ಯುರೋಪ್ ಖಂಡದಲ್ಲಿ ಬರ್ತದೆ ಇದು. ಯುರೋಪ್ ಖಂಡದಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಇದೆ, ಕಾವು ಕಾಕಸ ಅಂತೇಳಿ. ಕಾವು ಕಾಕಸ್. ಇದು ಎಲ್ಲಿ ಬರ್ತೈತೆ ಅಂದ್ರ ಇದ್ರ ಕೆಳಗಡೆ. ಸೊ ಈ ಒಂದು ರೇಂಜ್ ಒಳಗ ಬರ್ತದ. ಇಲ್ಲಿ ಕಾವು ಕಾಕಸ್ ಒಳಗನ ಏನಪ್ಪಾ ಅಂತಂದ್ರ ಮೌಂಟ್ ಎಲ್ಬ್ರಸ್ ಅಂತೇಳಿ ಎತ್ತರವಾಗಿರ್ತಕ್ಕಂಥ ಪ್ರದೇಶ ಬರ್ತದ. ಮೌಂಟ್ ಎಲ್ಬ್ರಸ್. ಮೌಂಟ್ ಎಲ್ಬ್ರಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಈ ಪರ್ವತ ಶ್ರೇಣಿ ಒಳಗನ ಏನಪ್ಪಾ ಅಂತಂದ್ರ ನಾವು ಆಲ್ಮೋಸ್ಟ್ ಎತ್ತರವಾಗಿರ್ತಕ್ಕಂಥ ಪ್ರದೇಶಗಳನ್ನ ಗುರುತಿಸ್ತೀವಿ. ಇಲ್ಲಿ ಕ್ವಶನ್ ಕನ್ಫ್ಯೂಷನ್ ಮಾಡೋ ಸಲುವಾಗಿ ನಮ್ಗೆ ಕೇಳ್ತಾನ, ಈ ಒಂದು ಪರ್ವತ ಶ್ರೇಣಿಯನ್ನು ಕೊಟ್ಟು ಈ ಪರ್ವತ ಶ್ರೇಣಿ ಒಳಗ ಯಾವುದು ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಅಂತ ಹೇಳಿ ಕೇಳುವಂತ ಸಾಧ್ಯತೆಗಳಿರ್ತಾವ. ಸೊ ಇಲ್ಲಿ ಲಾಸ್ಟ್ ಟೈಮ್ ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ KPSC ಕ್ವಶನ್ ಕೇಳಿದ್ದ. ಇಲ್ಲಿ
ಮೌಂಟ್ ಅಟ್ಲಾಸ್ ಪರ್ವತದಲ್ಲಿ ಬರ್ತಕ್ಕಂತ ಪ್ರಮುಖ ಎತ್ತರವಾಗಿರ್ತಕ್ಕಂತ ಶಿಖರ ಯಾವುದು ಅಂತ ಕೇಳಿದಾಗ ಮೌಂಟ್ ಬ್ಲಾಕ್. ಆಮೇಲೆ ಇನ್ ನೋಡ್ರಿ ಅಲಾಸ್ಕಾ ಪರ್ವತದಲ್ಲಿ ಕಂಡುಬರ್ತಕ್ಕಂತ ಎತ್ತರವಾದ ಪ್ಲೇಸ್ ಯಾವುದು ಅಂತ ಕೇಳಿದಾಗ ಮ್ಯಾನ್ ಕಿನ್ಲೆ ಅಂತೇಳಿ ಈ ತರ ಏನ್ ಪಾತ್ರ ಕ್ವಶನ್ ನ ಕೇಳ್ತಾನ. ಆಮೇಲೆ ಇಲ್ಲೊಂದು ಆಂಡೀಸ್ ಪರ್ವತದಲ್ಲಿ ಬರ್ತಕ್ಕಂತ ಎತ್ತರವಾದ ಪ್ರದೇಶ ಯಾವುದು ಅಂತ ಕೇಳಿದಾಗ ಅಕಾನ್ ಕಾಗುವಾ ಕಾನ್ ಕಾಗುವಾ. ಸೊ ಈ ತರ ಕ್ವಶನ್ ಕೇಳ್ತಾನ. ಸೊ ಇಲ್ಲಿ ಬಹಳ ಕೇರ್ಫುಲ್ ಆಗಿ ಏನಪ್ಪಾ ಅಂತ ನಾವು ಇವುಗಳನ್ನ ಈ ತರ ಡಯಾಗ್ರಾಮ್ ಬಿಡಿಸ್ಕೊಂಡ್ರೆ ತುಂಬಾ ಸರಳ. ಸೊ ಈ ತರ ನೀವು ಮಾಡ್ಕೊಂಡು ಹೋದಿದ್ದೆ ಆದ್ರೆ ತುಂಬಾ ಏನಪ್ಪಾ ಅಂತ ನಿಮ್ಗೆ ಸರಳ ಅನಿಸ್ತೈತಿ, ಯಾವ್ದು ಕನ್ಫ್ಯೂಷನ್ ಆಗಂಗಿಲ್ಲ. ಒಂದ್ ಪೇಜಸ್ ಮ್ಯಾಪ್ ಅನ್ನ ನೀವು ಇದಕ್ಕ ಈ ಒಂದು ಕಾನ್ಸೆಪ್ಟ್ ಗೆ ಒಂದ್ ಪೇಜ್ ಏನಪ್ಪಾ ಅಂತ ತೆಗೆದಿಟ್ಬಿಟ್ರೆ ಸಾಕು, ನಿಮ್ಗೆ ಯಾವ್ದೇ ರೀತಿ ಗೊಂದಲ ಆಗೋದಿಲ್ಲ. ಇನ್ನ ಇದಾದ್ಮೇಲೆ ಏನಪ್ಪಾ ಅಂತಂದ್ರೆ ಏಷ್ಯನ್ ಕಾಂಟಿನೆಂಟ್ ಬಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರ ಫಾಮಿರ್ ನಾಟ್ ಅಂತೇಳಿ ಬರ್ತದ, ಪಾಮೀರ್ ಗ್ರಂಥಿ ಅಂತೇಳಿ ಬರ್ತದ, ಪಾಮೀರ್ ಗ್ರಂಥಿ. ಇದನ್ನ ನಾವು ಸಪರೇಟ್ ಆಗಿ ಅಧ್ಯಯನ ಮಾಡೋಣ. ಇದು ಈ ಪಾಮೀರ್ ನಾಟ್ ಬಗ್ಗೆ ಬಹಳಷ್ಟು ಕ್ವಶನ್ಗಳು ಬಂದಾವ. ಪಾಮೀರ್ ನಾಟು ಯಾವ ಯಾವ ದೇಶದಲ್ಲಿ ಹರಡಿಕೊಂಡಿದೆ ಮತ್ತು ಎಷ್ಟು ಮೌಂಟೇನ್ ರೇಂಜ್ ಗಳನ್ನ ಅದು ಹೊಂದಿದೆ. ಪ್ರಮುಖವಾಗಿ ಭಾರತಕ್ಕೆ ಬಂದ್ರೆ ಪಾಮೀರ್ ನಾಟ್ ಬಗ್ಗೆ ನಮ್ಗ ಏನೇನು ಗೊತ್ತಿರಬೇಕು. ಸೊ ಅದನ್ನ ನಾವು ಮುಂದಿನ ಒಂದು ಚಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಪಾಮೀರ್ ನಾಟ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಇದು ಭಾರತ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಏನಪ್ಪಾ ಅಂತಂದ್ರ ಪಾಮೀರ್ ನಾಟ್ ಬರ್ತದ, ಪಾಮೀರ್ ಗ್ರಂಥಿ, ಪಾಮೀರ್ ಗ್ರಂಥಿ. ಸ್ನೇಹಿತರೆ, ಪಾಮೀರ್ ಗ್ರಂಥಿ ಪ್ರಮುಖವಾಗಿ ರೇಂಜಸ್ ಗಳನ್ನ ಹೊಂದಿದೆ. ಸೊ ಇಲ್ಲಿ ಯಾವ ಯಾವ ದೇಶದಲ್ಲಿ ಯಾವ ಯಾವ ರೇಂಜಸ್ ಗಳನ್ನ ಹೊಂದಿದೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಈ ಕಡೆ ಬಂದ್ರೆ ಏನಪ್ಪಾ ಅಂತಂದ್ರ ತೇನ್ ಶಾನ್ ಅಂತೇಳಿ ಬರ್ತದ, ತೇನ್ ಶಾನ್ ರೇಂಜಸ್ ಕೇಳ್ತಾನ. ಸ್ಪೆಸಿಫಿಕ್ ಆಗಿ ಏನಪ್ಪಾ ಅಂತಂದ್ರ ತೇನ್ ಶಾನ್ ರೇಂಜಸ್ ಯಾವ ದೇಶದಲ್ಲಿ ಹರಡಿಕೊಂಡಿದೆ ಅಂತ ಕೇಳ್ತಾನ. ಆಮೇಲೆ ಏನಪ್ಪಾ ಅಂತ ಇನ್ನೊಂದು ರೇಂಜಸ್ ಹೋಗಿದೆ ಈ ಕಡೆ, ಇದೇನಪ್ಪಾ ಅಂತಂದ್ರ ಕುಲುನ್ ಶಾನ್, ಕುಲುನ್ ಶಾನ್. ಆಮೇಲೆ ಈ ಕಡೆ ಒಂದು ಬಂದಿದೆ, ಇದೇನಪ್ಪಾ ಅಂತಂದ್ರ ಹಿಮಾಲಯನ್ ಅಂತೇಳಿ ಬಂದಿದೆ, ಹಿಮಾಲಯನ್ ರೇಂಜಸ್, ಹಿಮಾಲಯನ್ ರೇಂಜಸ್. ಆಮೇಲೆ ಈ ಕಡೆ ಒಂದು ಬಂದಿದೆ, ಇದೇನಪ್ಪಾ ಅಂತಂದ್ರ ಕಾರಾಕೋರಂ ಅಂತೇಳಿ ಬಂದಿದೆ, ಕಾರಾಕೋರಂ, ಕಾರಾಕೋರಂ ರೇಂಜಸ್. ಆಮೇಲೆ ಏನಪ್ಪಾ ಅಂತಂದ್ರ ಈ ಕಡೆ ಹಿಂದೂ ಕುಶ್ ಪರ್ವತ, ಹಿಂದೂ ಕುಶ್, ಹಿಂದೂ ಕುಶ್ ರೇಂಜಸ್ ಏನಪ್ಪಾ ಅಂತಂದ್ರ ಈ ಕಡೆ ಬಂದಿದೆ. ಇನ್ನು ಇದಾದ್ಮೇಲೆ ಏನಪ್ಪಾ ಅಂತಂದ್ರ ಇದು ಸುಲೇಮಾನ್ ಅಂತೇಳಿ ಕರಿತೀವಿ, ಸುಲೇಮಾನ್, ಸುಲೇಮಾನ್ ರೇಂಜಸ್. ಇಲ್ಲಿ ಪಾಮೀರ್ ನಾಟ್ ಅಂತಕ್ಕಂಥದ್ದು ತನ್ನ ಒಂದು ಪ್ರಮುಖವಾಗಿರ್ತಕ್ಕಂಥ ರೇಂಜಸ್ ಗಳನ್ನ ಹೊಂದಿದೆ, ತನ್ನ ಒಂದು ಪ್ರಮುಖವಾಗಿರ್ತಕ್ಕಂಥ ರೇಂಜಸ್ ಗಳನ್ನ ಹೊಂದಿದೆ. ಯಾವ ಯಾವ ಒಂದು ದೇಶದಲ್ಲಿ ತನ್ನ ಒಂದು ರೇಂಜ್ ಗಳನ್ನ ಹೊಂದಿದೆ ಅಂತ ಕೇಳ್ತಾನ. ಸೊ ಇಲ್ಲಿ ಚೈನಾದಲ್ಲಿ ಏನಪ್ಪಾ ಅಂತಂದ್ರ ತೇನ್ ಶಾನ್ ರೇಂಜಸ್ ಚೈನಾದಲ್ಲಿ ಬರ್ತದ. ಆಮೇಲೆ ಏನಪ್ಪಾ ಅಂತಂದ್ರ ಕುಲುನ್ ಶಾನ್ ಏನಪ್ಪಾ ಅಂತ ಚೈನಾದಲ್ಲಿ ಬರ್ತದ. ಇನ್ನು ಹಿಮಾಲಯನ್ ಏನಪ್ಪಾ ಅಂತ ಇದು ಭಾರತದಲ್ಲಿ ಬರ್ತದ, ಹಿಮಾಲಯನ್ ಭಾರತ. ಇದಾದ್ಮೇಲೆ ಏನಪ್ಪಾ ಅಂತಂದ್ರ ಭಾರತ ಮತ್ತು ಪಾಕಿಸ್ತಾನ ಬಾರ್ಡರ್ ನ ಶೇರ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಅದು ಕಾರಾಕೋರಂ ಶ್ರೇಣಿ, ಭಾರತ ಪಾಕಿಸ್ತಾನ, ಭಾರತ ಮತ್ತು ಪಾಕ. ಆಮೇಲೆ ಹಿಂದೂ ಕುಶ, ಇದು ಏನಪ್ಪಾ ಅಂದ್ರ ಕಂಪ್ಲೀಟ್ಲಿ ಪಾಕ್ ಒಳಗ ಬರ್ತದ, ಇದು ಪಾಕ್ ಒಳಗ ಬರ್ತದ. ಇಲ್ಲಿ ಮೌಂಟೇನ್ ರೇಂಜ್ ಗಳು ಏನಪ್ಪಾ ಅಂದ್ರ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಸೊ ಇಲ್ಲಿ ನಾವು ಪ್ರಮುಖವಾಗಿ ಹಿಮಾಲಯನ್ ಅಂತ ಹೇಳಿ ತಗೊಂಡಾಗ, ಸೊ ಇಲ್ಲಿ ಭಾರತಕ್ಕ ಸೀಮಿತ ಆಗಿಲ್ಲ. ಇದು ಹಿಮಾಲಯನ್ ಮೌಂಟೇನ್ ರೇಂಜ್ ಅವು ಕೇವಲ ಭಾರತಕ್ಕೆ ಸೀಮಿತ ಆಗಿಲ್ಲ, ಇವು ಮಯನ್ಮಾರ್ ದೇಶದವರೆಗೂ ಏನಪ್ಪಾ ಅಂದ್ರ ಹಬ್ಬಿಕೊಂಡಿವೆ. ಭಾರತ ಮತ್ತು ಮಯನ್ಮಾರ್ ಸ್ವಾಭಾವಿಕವಾಗಿರ್ತಕ್ಕಂಥ ಗಡಿಯನ್ನ ನಿರ್ಮಾಣ ಮಾಡ್ತಕ್ಕಂಥ ಹಿಮಾಲಯನ್ ಶ್ರೇಣಿಗಳು. ಸೊ ಈಗ ಇಲ್ಲಿ ಇದಾದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರ ಇದು ಎರಡು ಕೌಲುಗಳಾಗಿ ಒಡ್ಕೊಂಡು ಹೋಗಿದೆ. ಇದಕ್ಕ ಅರ್ಕನ್ ಯೋಮ್ ಅಂತ ಹೇಳಿ ಕರೀತಾರ, ಅರ್ಕನ್ ಯೋಮ್. ಇದೇನಪ್ಪಾ ಅಂದ್ರ ಅರ್ಕನ್ ಯೋಮ ಮಯನ್ಮಾರ್ ಕಡೆ ಇದು ಹೋಗಿದೆ. ಈ ರೇಂಜ್ ಇದೆಯಲ್ಲ ಇದು ಮಯನ್ಮಾರ್ ಕಡೆ ಹೋಗಿದೆ. ಇದೇನಪ್ಪಾ ಅಂತಂದ್ರ ಪೇಗು ಏಮ, ಪೇಗು ಯೋಮ, ಸಾರಿ ಪೇಗು ಯೋಮ ಏನಪ್ಪಾ ಅಂತಂದ್ರ ಈ ಕಡೆ ಅಂಡಮಾನ್ ನಿಕೋಬಾರ್ ಕಡೆ ಬಂದಿದೆ. ಹಾಗಾದ್ರೆ ನಮಗ್ ಗೊತ್ತಿರ್ಬೇಕು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಏನಪ್ಪಾ ಅಂತಂದ್ರ ಹಿಮಾಲಯ ಪರ್ವತದ ಮುಂದುವರಿದ ಭಾಗಗಳು. ನಾವ್ ಇದನ್ನ ನೆನ್ಪಿಟ್ಕೋಬೇಕು. ಅಂಡಮಾನ್ ನಿಕೋಬಾರ್ ದ್ವೀಪದವಲ್ಲ ಭಾರತದ ಒಂದು ಸ್ವಾಯತ್ತತೆ ಒಳಗ. ಸೊ ಇವು ಏನಪ್ಪಾ ಅಂತಂದ್ರ
ಹಿಮಾಲಯ ಪರ್ವತದ ಏನ್ ನಮ್ಗೆ ಹಿಮಾಲಯ ಪರ್ವತ ನೋಡ್ತೀವಲ್ಲ, ಸೊ ಇದ್ರ ಮುಂದುವರೆದ ಭಾಗನೇ ಯಾವಪ್ಪ ಅಂತಂದ್ರ ಅಂಡಮಾನ್ ನಿಕೋಬಾರ್. ನಮಗ ಗೊತ್ತಿರಬೇಕು, ಭಾರತ ಮತ್ತು ಮಯನ್ಮಾರದ ಮಧ್ಯೆ ಸ್ವಾಭಾವಿಕವಾಗಿರ್ತಕ್ಕಂಥ ಗಡಿ ಇದೆ, ಅದು ಹಿಮಾಲಯ ಪರ್ವತ ಅದ ಒಂದು ಮುಂದುವರಿದ ಭಾಗ ಅಂತೇಳಿ ಗೊತ್ತಿರಬೇಕು. ಇನ್ನ ಇಲ್ಲೊಂದು ಕ್ವಶನ್ ಕೇಳ್ತಾನೆ ಸ್ನೇಹಿತರೆ, ಇಲ್ಲಿ ಹಿಮಾಲಯನ್ ರೇಂಜ್ ಇದೆಯಲ್ಲ, ಸೊ ಇಲ್ಲಿ ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಅಂತ ಕೇಳಿದಾಗ ಅದು ಟಿಬೆಟಿಯನ್ ಪ್ರಸ್ಥಭೂಮಿ. ಅದು ಯಾವ ರೇಂಜ್ ಒಳಗೆ ಬರ್ತದೆ ಅಂತ ಕೇಳಿದಾಗ ಹಿಮಾಲಯನ್ ರೇಂಜ್ ಒಳಗೆ ಬರ್ತದ. ಪ್ರಪಂಚದ ಎತ್ತರವಾದ ಪ್ರಸ್ಥಭೂಮಿ ಎಷ್ಟು ಮೀಟರ್ ಅಂತ ಕೇಳಬಹುದು. ಅದು ಏನಪ್ಪಾ ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ ಪ್ರಪಂಚದ ಎತ್ತರವಾದ ಪ್ರಸ್ಥಭೂಮಿ. ಹಾಗಾದ್ರೆ ಎಷ್ಟು ಎತ್ತರವ ಅಂತ ಕೇಳ್ಬೋದಲ್ಲ, ಸೊ ಇಲ್ಲಿ 4500 ಮೀಟರ್, 4500 ಮೀಟರ್ ಎತ್ತರವಾಗಿದೆ. ಪ್ರಪಂಚದ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಅಂತ ಕೇಳಿದಾಗ ಟಿಬೆಟ್ ಪ್ರಸ್ಥಭೂಮಿ. ಅದು ಯಾವ ಶ್ರೇಣಿ ಒಳಗೈತಿ ಅಂತ ಕೇಳಿದಾಗ ಹಿಮಾಲಯನ್ ಶ್ರೇಣಿ ಒಳಗೈತಿ. ಸೊ ಇದು ನಮಗ ಗೊತ್ತಿರ್ಬೇಕಾಗತ್ತೆ. ಇನ್ನ ಇದಾದ ನಂತರ ಏನಪ್ಪಾ ಅಂತಂದ್ರ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತ ಕಾರಾಕೋರಂ ಶ್ರೇಣಿ ಅಂತ ಬರ್ತದ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಕಾರಾಕೋರಂ ಶ್ರೇಣಿ ಬರ್ತದ. ಈ ಕಾರಾಕೋರಂ ಶ್ರೇಣಿ ಒಳಗನ ಭಾರತದ ಅತ್ಯಂತ ಎತ್ತರವಾದ ಶಿಖರ ಬರ್ತದ. ಅದು ಯಾವಪ್ಪ ಅಂತಂದ್ರೆ K2 ಅಂತ ಹೇಳಿ ನೋಡ್ತೀವಿ ನಾವು. K2 ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತೇಳಿ ಅದ್ರ ಇನ್ನೊಂದು ಹೆಸರಾಗಿರ್ತದ. ಆಮೇಲೆ ಇಲ್ಲೊಂದು ಏನಪ್ಪಾ ಅಂದ್ರೆ ಇನ್ನೊಂದು ಕ್ವಶನ್ ಬರ್ತದೆ ಹಿಮಾಲಯನ್ ರೇಂಜ್ ಒಳಗ. ಇಲ್ಲಿ ಮೌಂಟ್ ಎವರೆಸ್ಟ್, ಪ್ರಪಂಚದ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದಾಗ ಮೌಂಟ್ ಎವರೆಸ್ಟ್. ಇದು ಏನಪ್ಪಾ ಅಂದ್ರೆ ಹಿಮಾಲಯನ್ ಶ್ರೇಣಿ ಒಳಗ ಬರ್ತದ. ನೇಪಾಳಲ್ಲಿ ನಾವು ಎಕ್ಸಾಕ್ಟ್ ಅನ್ನು ನೋಡ್ತೀವಿ. ಮೌಂಟ್ ಎವರೆಸ್ಟ್ ಯಾವ ಶ್ರೇಣಿ ಒಳಗೆ ಬರ್ತದ ಅಂತ ಕೇಳಿದಾಗ ಹಿಮಾಲಯನ್ ಶ್ರೇಣಿ ಒಳಗ ಬರ್ತದ. ಇನ್ನ ಭಾರತದ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದಾಗ K2 ಅಥವಾ ಮೌಂಟ್ ಗಾಡ್ವಿನ್ ಅಸ್ಟಿನ್. ಅದು ಯಾವ ಶ್ರೇಣಿ ಒಳಗೆ ಬರುತ್ತೆ ಅಂತ ಕೇಳಿದಾಗ ಇದು ಕಾರಾಕೋರಂ ಶ್ರೇಣಿ. ಇದು ಇನ್ನರ್ ಹಿಮಾಲಯ ಮತ್ತು ಔಟರ್ ಹಿಮಾಲಯ ಅಂತ ಹೇಳಿ ನೋಡ್ತೀವಿ ನಾವು. ಇದು ಔಟರ್ ಹಿಮಾಲಯದೊಳಗೆ ಬರ್ತಕ್ಕಂಥದ್ದು ಕಾರಾಕೋರಂ ಶ್ರೇಣಿ. ಇನ್ನ ಏನಪ್ಪಾ ಅಂತಂದ್ರೆ ಹಿಂದೂ ಕುಶ್ ಪರ್ವತ, ಹಿಂದೂ ಕುಶ್ ಇದೊಂದು ಶ್ರೇಣಿ ಐತಲ್ಲ, ಇದು ಏನಪ್ಪಾ ಅಂದ್ರೆ ಪಾಕ್ ಒಳಗೆ ಬರ್ತದ. ಇದು ಗೊತ್ತಿರ್ಬೇಕಾಗತ್ತೆ. ಸುಲೇಮಾನ್ ಶ್ರೇಣಿ, ಇದು ಪಾಕ್ ಒಳಗೆ ಬರ್ತದ. ಹಾಗಾದ್ರ ಒಂದು ಕ್ವಶನ್ ಕೇಳಿದನ್ರಿ UPSC ಒಳಗ, ಪಾಮಿರ್ ಗ್ರಂಥಿಯು ಎಷ್ಟು ದೇಶಗಳಲ್ಲಿ ಹರಡಿಕೊಂಡಿದೆ ಅಂತೇಳಿ. ಹಾಗಾದ್ರ ಇಲ್ಲಿ ನಾವು ಈ ಒಂದು ಪಾಮಿರ್ ನಾಟ್ ಬಗ್ಗೆ ಇಷ್ಟು ಏನಪ್ಪಾ ಅಂದ್ರೆ ಹೈಲೈಟ್ ಆಗಿ ನೋಡ್ತೀವಿ. ಹಾಗಾದ್ರೆ ಎಷ್ಟು ದೇಶಗಳಲ್ಲಿ ಹರಡಿಕೊಂಡಿದೆ ಅಂತೇಳಿ ನೋಡಿದಾಗ ಸೊ ಪ್ರಮುಖವಾಗಿ ಭಾರತ, ಚೀನಾ, ಪಾಕಿಸ್ತಾನ, ಆಮೇಲೆ ಮೇಲೆ ಹಂಗ ಏನ್ ಪಾತ್ರ ರೇಂಜ್ ಹೋಗಿದೆ ಅಫ್ಘಾನಿಸ್ತಾನ, ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರ ನಮಗ ಮೇನ್ ಎಷ್ಟು ನಾವು ಕಲ್ತಿರ್ತೀವಿ. ಇದಾದ್ಮೇಲೆ ಕ್ಲೀನ್ ಆಗಿ ಏನ್ ಪಾತ್ರ ನಾವು ಅಬ್ಸರ್ವ್ ಮಾಡಿರಂಗಿಲ್ಲ. ತಜಿಕಿಸ್ತಾನ್ ವರೆಗೂ ಏನ್ ಪಾತ್ರ ಇದು ಪಾಮಿರ್ ನಾಟು ಹೋಗಿದೆ, ತಜಿಕಿಸ್ತಾನ್. ಸೊ ಇದು UPSC ಕ್ವಶನ್ ರೀ. ಪಾಮಿರ್ ನಾಟವು ಎಷ್ಟು ದೇಶಗಳ ಮಧ್ಯೆ, ಇಲ್ಲಿ ಆಡ್-ಒನ್ ಕೇಳಿರ್ತಾನ ಅಥವಾ ಕ್ವಶನ್ ಏನ್ ಪಾತ್ರ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಪಾಮಿರ್ ನಾಟವು ಭಾರತ, ಚೀನಾ, ತಜಿಕಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ ಮಧ್ಯೆ ಈ ಪಾಮಿರ್ ನಾಟವು ಹರಡಿಕೊಂಡಿದೆ. ಸೊ ಇಷ್ಟು ಏನಪ್ಪಾ ಅಂತಂದ್ರೆ ನಮಗ ಪರ್ವತ ಶ್ರೇಣಿಗಳನ್ನ ನೋಡಿದಾಗ ಸೊ ಇಲ್ಲಿ ಮ್ಯಾಪ್ ಮೂಲಕ ಈ ರೀತಿ ನಾವು ಡ್ರಾ ಮಾಡ್ಕೊಂಡು ಕಲಿಬಹುದು. ಸೊ ನಮ್ಮ ಒಂದು ಕ್ಲಾಸ್ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ, ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ಪ್ರೋತ್ಸಾಹಿಸಬಹುದು. ಎಲ್ಲರಿಗೂ ಏನ್ ಪಾತ್ರ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.